ನಮಸ್ತೆ ಎಲ್ಲರಿಗೂ. ಬನ್ನಿ ಲವರ್ಸ್ ಒರಾಕಲ್ ಇನ್ನು ನಿಮ್ಮ ಲವರ್ ಬಗ್ಗೆ ಏನು ಹೇಳುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ದೀಸ್ ಫೀಲಿಂಗ್ಸ್ ಆರ್ ಹೀಟಿಂಗ್ ಮೀ ಅಲೈವ್ ಅಂತ ಇದೆ. ಸದ್ಯಕ್ಕೆ ಅವರಿಗೆ ಈ ಭಾವನೆಗಳು ಕಿತ್ತು ತಿಂತಾ ಇದೆಯಂತೆ, ಜೀವಂತವಾಗಿ ಕಿತ್ತು ತಿಂತಿದೆ ಅಂತ ಹೇಳ್ತಿದ್ದಾರೆ. ವಿಲ್ ಯು ಲಿವ್ ಮೀ ಲೈಕ್ ಅದರ್ಸ್, ಬೇರೆಯವ್ರ ಥರ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಫುಲ್ಲಿ ಹಾನೆಸ್ಟ್ಲಿ ನಿನ್ನ ಜೊತೆ ಇರಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ, ಬಟ್ ನಾನು ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಜನಗಳು ನನ್ನನ್ನು ಯಾಕೋ ನಂಬೋದಿಲ್ಲ, ಬಟ್ ನಾನು ನಿನ್ನ ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೈಹಿಕ ಆಕರ್ಷಣೆ ಜಾಸ್ತಿ ಆಗಿದೆ. ಸೊ ನಿನ್ನ ಜೊತೆ ದೈಹಿಕ ಸಂಪರ್ಕ ಬೇಕು ನನಗೆ ಅಂತ ಅವರು ಬಯಸ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನ ಒಂದಷ್ಟು ಸಮಸ್ಯೆಗಳು ಅವರಿಗೆ ಈಗ ಹೆಚ್ಚಾಗಿದೆ. ಜೊತೆಗೆ ಏನು ನೋಡಿದೆ ನೀನು ನನ್ನೊಳಗೆ, ಯಾಕೆ ನಿಮಗೆ ನಾನು ಅಷ್ಟಿಷ್ಟ ಅಂತ ಕೇಳ್ತಾ ಇದ್ದಾರೆ. ಸೊ ಭಯ ಆಗ್ತಿದೆ, ಎಲ್ಲೋ ನಾನು ನಿನ್ನನ್ನು ಕಳ್ಕೊಂಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಿನ್ನಿಂದ ನಾನು ತುಂಬ ನೋವುಗೊಳಗಾಗಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಐ ವಾಸ್ ಹರ್ಟ್ ಬೈ ಯು. ಸೊ ಈ ಭಾವನೆಗಳು, ಈ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ನೀನು ಬೇಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಪುಟ್ ಅಪ್ ವಿತ್ ಮೈ BS ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ನನಗೆ ನೋವು ಮಾಡಿದ್ದಾರೆ ಅವರೆಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಾನು ಒಂಟಿ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಸೊ ಐ ವಾಂಟ್ ಯು, ನೀ ಬೇಕು ನನಗೆ ಅಂತ ಹೇಳ್ತಿದ್ದಾರೆ. ಸತ್ಯ ಏನು, ವಾಟ್ ಈಸ್ ದ ಟ್ರೂತ್ ಅಂತ ಕೇಳ್ತಿದ್ದಾರೆ. ನಾನು ಇವತ್ತು ಬೆಟರ್ ಮೈಂಡಲ್ಲಿ ಇದ್ದೀನಿ, ಬೆಟರ್ ಹಾರ್ಟಲ್ಲಿ ಇದ್ದೀನಿ. ಸೊ ನಾನು ಬೆಟರ್ ಪರ್ಸನ್ ಆಗಿದ್ದೀನಿ ಇವಾಗ ಅಂತ ಇದೆ. ಈಗ ನಾನು ನನ್ನ ಬುದ್ಧಿಗಿಂತ ಹೆಚ್ಚಾಗಿ ನನ್ನ ಹೃದಯದ ಮಾತನ್ನು ಕೇಳೋದಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಮೋಷನ್ಸ್ ಓವರ್ವೆಲ್ಮ್ಡ್ ಮೀ ಅಂತ ಹೇಳ್ತಿದ್ದಾರೆ. ಭಾವನೆಗಳು ತುಂಬ ಜಾಸ್ತಿ ಆಗ್ತಿದೆ ಅವರಿಗೆ, ನಿಮ್ಮ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಸೊ ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು, ನಿನ್ನ ಬಗ್ಗೆ ಯೋಚನೆ ಮಾಡ್ದಿರಾ ಇರೋಕ್ಕಾಗ್ತಾ ಇಲ್ಲ. ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್, ನಿನ್ನ ಪ್ರೀತಿ ನನ್ನ ಕೈಲಿ ಸಂಭಾಳಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಡೂ ವಾಟ್ ಈಸ್ ಯುವರ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ಸೊ ನಿಮ್ಮ ಹೃದಯಕ್ಕೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ, ಯಾವುದು ಒಳ್ಳೇದು ಅನಿಸುತ್ತೋ ಅದನ್ನು ಮಾತ್ರ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು. ಸೊ ನಿಂತರ್ದವ್ರೆ ಯಾರನ್ನು ನಾನು ಡಿಸರ್ವ್ ಮಾಡ್ತೀನಾ, ಬೇರೆಯವ್ರು ಬರ್ತಾರ ನಿಂತರ್ದವ್ರೆ ನನ್ನ ಜೀವನದಲ್ಲಿ ಅಂತ ಕೇಳ್ತಿದ್ದಾರೆ. ಐ ಕೆನಾಟ್ ಡೂ ದಿಸ್ ರೈಟ್ ನೌ, ಈ ಕ್ಷಣಕ್ಕೆ ನಂಗೆ ಇದು ಮಾಡೋದಕ್ಕಾಗೋದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನಂಗೆ ಅರ್ಥ ಆಗ್ತಿಲ್ಲ ಏನು ಅಂತ ಹೇಳ್ತಿದ್ದಾರೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಐ ಕೆನಾಟ್ ಲೆಟ್ ಗೋ ಆಫ್ ಯು, ನಿನ್ನಿಂದ ದೂರ ಹೋಗೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್, ನನ್ನ ನಿಜವಾದ ಭಾವನೆಗಳೇನಿದೆ ಅದೆಲ್ಲ ನನ್ನಲ್ಲೇ ಇಟ್ಕೊಳ್ತೀನಿ, ನಾನು ಮನ್ಸು ಬಿಚ್ಚಿ ಏನು ಹೇಳೋದಿಲ್ಲ ಅಂತ ಇದ್ದಾರೆ. ವೈ ಡು ಐ ಫೀಲ್ ಸೋ ಲಾಸ್ಟ್, ಸೊ ಎಲ್ಲೋ ಕಳೆದು ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ, ನನ್ನನ್ನು ನಾನು ಹುಡ್ಕೊಳ್ಬೇಕು ಫಸ್ಟು ಅಂತ ಹೇಳ್ತಿದ್ದಾರೆ. ಸೊ ವೈ ಕೆನಾಟ್ ಐ ಟೆಲ್ ಯು
ದ ಟ್ರೂತ್. ನಾನು ನಿಂಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ, ಯಾಕೆ? ಇಟ್ಸ್ ಹರ್ಟ್ ಸೋ ಮಚ್. ಸತ್ಯ ಹೇಳ್ದಿರ ನನಗೆ ಸಾಕಷ್ಟು ನೋವಾಗ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್, ನನಗೋಸ್ಕರ ಕಾಯ್ಬೇಡ ಅಂತ ಹೇಳ್ತಿದ್ದಾರೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಸೊ ನಾನು ನಿನ್ನನ್ನು ತುಂಬ ಕೆಟ್ಟ ರೀತಿಲಿ ಟ್ರೀಟ್ ಮಾಡಿದ್ದೀನಿ, ನಿನ್ನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎನಿ ಒನ್ ಅರೌಂಡ್ ಮೀ. ನನ್ನ ಸುತ್ತಮುತ್ತ ಇರೋ ಜನಗಳಲ್ಲಿ ನೀನು ಬಹಳ ಬೇರೆ ರೀತಿನೇ ಇದೆಯಾ ಅಂತ ಹೇಳ್ತಿದ್ದಾರೆ. ವೈ ಡು ಐ ಫೀಲ್ ದಿಸ್ ವೇ. ನಾನು ಯಾಕೆ ಈ ರೀತಿಲಿ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಈ ಥರ ಫೀಲ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದಾರೆ. ವೈ ಐ ಕ್ಯಾನಾಟ್ ಐ ಮೂವ್ ಆನ್ ಫ್ರಮ್ ಯು. ನಿನ್ನಿಂದ ದೂರ ಹೋಗೋದಕ್ಕಾಗ್ತಾ ಇಲ್ಲ, ಮೂವ್ ಆನ್ ಮಾಡೋಕ್ಕಾಗ್ತಿಲ್ಲ ಏನು ಅಂತ ಕೇಳ್ತಿದ್ದಾರೆ ಕಾರಣ. ಜೊತೆಗೆ ನಾನು ಏನು ಮೆಸ್ ಮಾಡಿದ್ದೀನಿ, ಏನು ಹಾಳು ಮಾಡಿದ್ದೀನಿ ನಿನ್ನ ಜೀವನನ, ಅದನ್ನೆಲ್ಲ ಮರೆತು ನೀನು ನನ್ನನ್ನು ಕ್ಷಮಿಸೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಐ ವಿಶ್ ಟು ಬಿ ಲೈಕ್ ಯು. ನಿನ್ನ ಥರ ನನಗೂ ಇರೋಕ್ಕಾಗ್ತಾ ಇಲ್ಲ ಅಂತ. ಸೊ ದ ಹೀಟ್ ಬಿಟ್ವೀನ್ ಆಸ್ ಈಸ್ ಇಂಟೆನ್ಸ್. ಸೊ ಇಂಟೆನ್ಸಿವ್ ಆಗಿ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ಇಟ್ಟಿದ್ದೀನಿ. ಈ ಎರಡರಲ್ಲಿ ಒಂದು ಆಯ್ಕೆ ಮಾಡಿ, ನಿಮಗೆ ಪರ್ಸ್ನಲಿ ಮೆಸೇಜ್ ಏನಿದೆ ನೋಡೋಣ. I wish I could be a different person. I cry at night. ರಾತ್ರಿ ಹೊತ್ತು ಅಳ್ತಾ ಇದ್ದಾರಂತೆ. ಐ ಆಮ್ ದ ಮ್ಯಾನ್. ಗಂಡಸು ಅನ್ನುವಂಥ ಅಹಂ ಇರಬಹುದು ಅವರಿಗೆ. ಮಸ್ಕ್ಯುಲಿನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಪೋಷಣೆ ಮಾಡಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಐ ಆಮ್ ದ ಮ್ಯಾನ್ ಅನ್ನೋ ಫೀಲಿಂಗ್ಸ್ ಇದೆ ಅವರಿಗೆ. ಸೊ ಇದಿಷ್ಟು ನಿಮ್ಮ ಲವರ್ ಕಡೆಯಿಂದ ಬಂದಂಥ ಮೆಸೇಜಸ್. ಇಷ್ಟ ಆಯಿತು ಅಂದರೆ ನಿಮ್ಗಿಷ್ಟ ಬಂದು ಇದು ಮಾಡಿ. ಒಳ್ಳೆಯದಾಗಲಿ.